ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇವತ್ತು ಕೂಡ ಅನ್ಕೊಂಡಂಗೆ ಸೈಡ್ ವೇಸಲ್ಲೇ ಮುಗಿಸಿದರೆ ಏನೂ ಬದಲಾವಣೆಗಳನ್ನು ಮಾಡಿಲ್ಲ ಇವತ್ತು ಕೂಡ. ಸೊ ನೋಡ್ತಗೋಣ, ಒಂದು ಚಾನಲ್ ಅಂತ ಏನು ಮಾತಾಡಿದ್ವಿ ಅದೇ ಚಾನಲಲ್ಲಿ ಎಂಡ್ ಆಗಿದೆ. ಸುಮಾರು ಸ್ಟಾಕ್ಗಳ ಬಗ್ಗೆ ಮಾತಾಡೋಕ್ಕಿದೆ. ಆದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ಶ್ರೀರಾಮ್ ಫೈನಾನ್ಸ್ ಅಂತ ಕಾಣಿಸುತ್ತೆ. ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂತಹ ಕಂಪನಿ 4.57% ಬಂದಿದೆ. ಅದೇ ರೀತಿಯಾಗಿ ನೋಡಿ, ಪಕ್ಕ ಇರೋ ಸ್ಟಾಕ್ಗಳು 2.66 2.66 ಬಂದಿದೆ. ರೇರಾಗಿ ಸಿಗುತ್ತೆ ಈ ಥರ ಒಂದೇ ಮೂಮೆಂಟ್ ಆಗಿರುವಂಥದ್ದು, ಬಟ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ಜೊತೆಗೆ ಟಾಪ್ ಲೂಸರ್ ಅಂದರೆ ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಎಗೇನ್ ಮತ್ತೆ ನಮ್ಮ ಡಿಮ್ಯಾಟ್ ಖಾತೆಗೆ ಆ್ಯಡ್ ಆಗಿದೆ. ಮಾತಾಡೋಣ. ಇತ್ತೀಚೆಗಷ್ಟೇ ಒಂದು ಅಪ್ ಮೂವ್ಮೆಂಟ್ ಕೊಟ್ಟಿದೆ ಅಂತ ಮಾತಾಡಿದ್ವಿ. ಡಿ ವಿ ಸ್ಲ್ಯಾಬ್ಸ್ ಹೋಲ್ಡ್ ಮಾಡಿ ಅಂತ ಹೇಳಿದ್ದೆ. 4500ನ ಕಂಫರ್ಟಬಲ್ ಆಗಿ ದಾಟಿ ಮೇಲೆ ಹೋಗೋ ಥರ ಕಾಣಿಸ್ತಾ ಇದೆ. 3% ಅಪ್ ಮೂವ್ಮೆಂಟ್ ಬಂದಿದೆ. ತಂಪು ಕೂಲ್ ಅಂತ ಕೊಟ್ಟಿರೋದಕ್ಕೆ ಕಾರಣ ಸುಮಾರೆಲ್ಲ ನಡೀತಾ ಇದೆ ನ್ಯೂಸ್ ಚಾನಲಲ್ಲಿ, ಇದರಲ್ಲೆಲ್ಲ. ಅದು ಖಂಡಿತವಾಗ್ಲೂ ಸಣ್ಣ ವಿಚಾರ ಅಲ್ಲ. ಕಾನೂನು ಏನಿದೆಯೋ ಅದಕ್ಕೆ ಕ್ರಮ ತಗೊಳ್ಳಿ ಅಂತ ಕೇಳ್ಕೊಳ್ಳೋಣ. ಜೊತೆಗೆ ಬೆಂಗಳೂರಲ್ಲಿ ಒಳ್ಳೆ ಮಳೆ ಬಂದಿದೆ ಇವತ್ತು. ಸ್ವಲ್ಪ ವೆದರ್ ಎಲ್ಲ ತಣ್ಣಗಾಗಿದೆ. ಅದೇ ರೀತಿಯಾಗಿ ಮಾರ್ಕೆಟ್ ಕೂಡ ತಣ್ಣಗಿದೆ ಅಲ್ವಾ, ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಇವತ್ತು ಅಫ್ಕೋರ್ಸ್ ಒಂದು ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಆದರೂ ಕೂಡ ಕೊನೆಗೆ ಒಂದೇ ರೇಂಜಲ್ಲಿ ಬಂದು ಅಲ್ಲೇ ಉಳ್ಕೊಂತು. ಈ ಚಾನಲ್ ಅನ್ನೋದು ಈಗಲೂ ಇಂಟ್ಯಾಕ್ಟ್ ಆಗ್ತಾಯಿದೆ. ಮೋಸ್ಟ್ ಪ್ರಾಬಬ್ಲಿ ಈ ಚಾನಲ್ ಒಳಗಡೆ ಇವತ್ತು ಎಂಡ್ ಮಾಡ್ತಾರೆ ಅಂತ ಹೇಳಿದ್ದೆ. ಯಾಕೆಂದರೆ ನೆನ್ನೆ ಕೂಡ ಮಾತಾಡಿದ್ವಿ ನೋಡಿ, ಸೇಮ್ ರೀಸನ್ನು. ಒಂದು ಪಾಯಿಂಟಿಂದ ಓಪನ್ ಆಗ್ತಾ ಇದೆ, ಅಲ್ಲಿಂದ ಒಂದು ವೀಕೆಸ್ಟ್ ಪಾಯಿಂಟಿಗೆ ಬಂದು ಕ್ಲೋಸಿಂಗ್ ಆಗ್ತಾ ಇದೆ. ಮಾರನೇ ದಿನನೂ ಮತ್ತೆ ವೀಕ್ ಪಾಯಿಂಟಿಗೆ ಬಂದು ಕ್ಲೋಸ್ ಆಗ್ತಾ ಇದೆ. ಇಲ್ಲೂ ಬಂದು ವೀಕ್ ಪಾಯಿಂಟಿಗೆ ಬಂದು ಕ್ಲೋಸ್ ಆಗ್ತಾ ಇದೆ. ಅಂದರೆ ಎಲ್ಲ ಅಸಂಪ್ಷನ್ಸ್ ಏನಿರುತ್ತೆ, ಬಿದೋಗ್ಬಿಡ್ಲಿ ಅಂತ ಮಾರ್ಕೆಟ್ ಇರುತ್ತೆ. ಖಂಡಿತ ಆ ಒಂದು ಫೈಟ್ ನಡೀತಾ ಇದೆ ಅಂತ ಮಾತಾಡಿದ್ವಿ. ಯಾಕಂದರೆ ಹೈನೂ ಕೂಡ ಅಟೆಂಡ್ ಮಾಡ್ತಾ ಇತ್ತು. ದಿನ ಏನು ಒಂದೇ ಲೆವೆಲಿಗೆ ಬಂದಿರಲ್ಲ. ದಿನ ಹೈನೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಲೋನು ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಬಟ್ ಫಿನಿಶಿಂಗು ಕೆಳಗಡೆ ಮೂಮೆಂಟಲ್ಲೇ ಆಗ್ತಾ ಇತ್ತು. ಈ ರೀತಿ ಆಗ್ತಿದ್ದಾಗ ನೋಡಿ, ಮಾರನೇ ದಿನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಬಂತು. ಎಲ್ಲ ದಿನನೂ ಎಲ್ಲಿ ಕ್ಲೋಸ್ ಆಗ್ತಿತ್ತು ಅದೇ ಝೋನಲ್ಲಿ ಓಪನ್ ಆಗ್ತಿತ್ತು, ಒಂದು ಹೈ ಮಾಡೋಕ್ಕೆ ಟ್ರೈ ಮಾಡ್ತಿತ್ತು, ಕೆಳಗಡೆ ಬರ್ತಾ ಇತ್ತು. ವಾಪಸ್ ಆಲ್ಮೋಸ್ಟ್ ಅದೇ ಝೋನಲ್ಲಿ ಓಪನ್ ಆಗ್ತಿತ್ತು, ಮೇಲ್ಗಡೆ ಕೆಳಗಡೆ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಎಲ್ಲಿ ಓಪನ್ ಆಯಿತು, ಸಿಕ್ಕಾಪಟ್ಟೆ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಸೊ ಈ ರೀತಿ ಗ್ಯಾಪ್ ಅಪ್ ಓಪನಿಂಗ್ ಆಗಿ ವಾಪಸ್ಸು ಒಂದೇ ರೇಂಜಲ್ಲಿ ಬಂದು ಮತ್ತೆ ಕ್ಲೋಸಿಂಗ್ ಆಗಿದೆ. ಆದರೆ ಕಂಪೇರ್ಟಿವ್ಲಿ ಈ ಒಂದು ಟ್ರೆಂಡ್ ಲೈನ್ ಏನು ಸಪೋರ್ಟ್ ತಗೊಂಡಿತ್ತು ಅದಕ್ಕಿಂತ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಈಗ ಒಂದು ಒಳ್ಳೆ ಕಾನ್ಸಲ್ಟೇಷನ್ ಆಗಿದೆ. ಇನ್ನು ಬ್ರೇಕ್ಔಟ್ ಕೊಟ್ಟರು ಮೇಲ್ಗಡೆ ಹೋಗಬೇಕು, ಕೆಳಗಡೆ ಬ್ರೇಕ್ ಡೌನ್ ಆದ್ರೂ ಜೋರಾಗಿ ಕೆಳಗಡೆ ಬರಬೇಕು. ಆ ರೀತಿ ಆಗುತ್ತೆ ಅಂದರೆ ಈ ಚಾನಲ್ನ ಬಿಟ್ಟು ಬರಬೇಕು. ಏನಾಗುತ್ತೆ ಅಂತ ನೋಡ್ತಗೋಣ. ನಿಫ್ಟಿ 4 ದಿನದಿಂದ ಒಳ್ಳೆ ರೀತಿಯಾಗಿ ನಿಂತಿದೆ. ಇನ್ನು ರೈಸಿಂಗ್ ಬೆಡ್ಸ್ ಪ್ಯಾಟರ್ನ್ ಅನ್ಬೇಕಂದ್ರೆ ಹಾಗೆ ಆಗ್ತಾ ಇರೋದಂತೂ ಹೌದು. ಇಲ್ಲಿ ನೋಡೋದಾದ್ರೆ ಲೋಗಳು ಮೇಲ್ಗಡೆ ಶಿಫ್ಟ್ ಆಗ್ತಾ ಇದೆ. ಅದೇ ರೀತಿಗೆ ಹೈಗಳು ಕೂಡ ನ್ಯಾರೋ ಆಗ್ತಾ ಬರ್ತಾ ಇದೆ. ಇದನ್ನ ಕ್ಲೀನಾಗಿ ಹಿಂಗೆ ಹಾಕೋಬೇಕಾಗುತ್ತೆ. ಈ ರೀತಿ ಆಗ್ತಾ ಬಂತು ಅಂದರೆ ಒಂದು ಕತ್ತಿ ಅಂಚು ಅಂತೀವಲ್ಲ, ಆ ಥರ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಅಲ್ಲಿಂದ ಇಲ್ಲಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಫಾಲ್ ಬರುತ್ತೆ ಅಂತ ಥಿಯರಿ ಹೇಳ್ತಾ ಹೋಗುತ್ತೆ. ನೋಡೋಣ, ಆ ಥರ ಆದರೆ ಗೊತ್ತಾಗ್ತಾ ಹೋಗುತ್ತೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸೊ ಈಗ ನಿಫ್ಟಿನಲ್ಲಿ ಸೇಮ್ ರೇಂಜಲ್ಲಿದೆ ನೋಡಿ. ಸೋಮವಾರ ಮತ್ತೆ ಮಾರ್ಕೆಟಲ್ಲಿ ರಜೆ ಇದೆ. ನಾಳೆ ದಯವಿಟ್ಟು ಯಾರು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಸೋಮವಾರ ಬಕ್ರೀದ್ ಪ್ರಯುಕ್ತ ಮಾರ್ಕೆಟಿಗೆ ರಜೆ ಇರುತ್ತೆ. ನಾಳೆನೇ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ, ಜೊತೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿನೂ ಕೂಡ. ಸೊ ಆಚೆ ಏನಾರು ಆಗ್ತಾ ಇದೆಯಾ ಏನೋ ಅಂತ ಕೇಳಿದ್ರೆ ನನಗಂತೂ ಕೇಳಿ ಬಂದಿಲ್ಲ. ಸೋಮವಾರನೇ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಅದೇ ರೀತಿಯಾಗಿ ಶುಕ್ರವಾರನೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ. ಯೂಶುವಲ್ ಡೇಸಲ್ಲಿ ನಾನು ಹೇಳ್ತಾರಂಥದ್ದು. ಈ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನ ಬುಧವಾರದಿಂದ ಶುಕ್ರವಾರಕ್ಕೆ ಹೋಗಬೇಕು ಅಂತ ಆ ರೀತಿ ಆಗ್ತಿತ್ತು ಅಂತ. ಬಟ್ ನಾನು ಆ್ಯಕ್ಚುಲಿ NSE ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿಲ್ಲ. ಜುಲೈಯಿಂದ ಇದೆ ಅಂತ ಏನೋ ಎಲ್ಲೋ ಓದಂಗಿತ್ತು. ಬಟ್ ನಿಜ ಆದರೆ ಕಮೆಂಟ್ ಮಾಡಿ, ನಾನು ವೆರಿಫೈ ಮಾಡಿಲ್ಲ. ವೆರಿಫೈ ಮಾಡಿಬಿಟ್ಟು ಹೇಳ್ತೀನಿ. ಬಟ್ ಸದ್ಯಕ್ಕೆ ಪ್ರಕಾರ ಜೂನ್ ಮಂತಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಬದಲಾವಣೆಗಳ ಬಗ್ಗೆ ನಾನು ಕೇಳಿಲ್ಲ. ರಜಾ ಬಂದಿತ್ತು ಅಂದರೆ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ, ಅದ್ರ ಹಿಂದಿನ ದಿನನೇ ಅದರ ಎಕ್ಸ್ಪೈರಿ ಆಗಿರುತ್ತೆ. ಸೋಮವಾರ ರಜಾ ಆಗಿರೋದ್ರಿಂದ ನಾಳೆನೇ ಅಂದರೆ ಶುಕ್ರವಾರನೇ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ಈಗ ಹೈಯೆಸ್ಟ್ ಪಾಯಿಂಟಲ್ಲಿದೆ ಮಾರ್ಕೆಟು. ಒಳ್ಳೆ ಕನ್ಸಲ್ಟೇಷನ್ ಆಗ್ತಾ ಇದೆ. ಯಾವ ಕಡೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದ್ರೂ ಆ ಕಡೆ ದೊಡ್ಡ ಮೂಮೆಂಟ್ ಬರುತ್ತೆ. ರೆಡಿ ಆಗಿರೋಣ. ಅಫ್ಕೋರ್ಸ್ ಈ ಟೈಮಲ್ಲಿ ತುಂಬ ಒಂದು ಪೊಸಿಷನ್ ಕ್ಯಾರಿ ಮಾಡೋ ಥರ ಅಂತೂ ಇಲ್ಲ. ಆಪ್ಷನ್ಸ್ ಎಲ್ಲ ಸಿಗಿ ನೋಡಿ, ವಿಕ್ಸ್ ದಿನ ಕರಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಸ್ಪೈಕ್ ಬರುತ್ತೆ. ಹುಷಾರಾಗಿರಿ. ಈ ವೀಕಲ್ಲಿ ಬರ್ಬೋದು, ನಾಳೆ ಬರ್ಬೋದು, ಅಥವಾ ಸೋಮವಾರ ಬರ್ತಾ ಹೋಗೋದು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇಷ್ಟು ತಣ್ಣಗಿರೋದನ್ನ ನೋಡಿದಿರಾ ನೋಡಿ. ಈ ಕ್ಯಾಂಡಲ್ಗಳ ಮೂಮೆಂಟ್ ಆದಾಗಲೇ ಮಾತಾಡ್ಕೊಂಡಿದ್ವಿ. ಮುಗಿತು ಬಿಡಿ, ಇನ್ನು ಜೂನ್ ಮಂತು ಫುಲ್ಲು ಒಂದೇ ರೇಂಜಲ್ಲಿರುತ್ತೆ. ಬೋರಿಂಗ್ ಮಾರ್ಕೆಟ್ ಆಗಿರುತ್ತೆ ಅಂತ. ಯಾವಾಗ ಇಷ್ಟು ದೊಡ್ಡ ಮೂಮೆಂಟ್ ಆಗಿ ಇಷ್ಟು ದೊಡ್ಡದಾಗಿ ರಿಕವರಿ ಆಯಿತು ಆವಾಗಲೇ ಮಾತಾಡಿದ್ವಿ. ಯಾಕಂದರೆ ಸರಿಯಾಗಿ ಓಡಿಸ್ಬಿಟ್ಟಿದ್ವಿ ಮಾರ್ಕೆಟ್ನ. ಈಗ ಇನ್ನು ರೆಸ್ಟ್ ಮಾಡ್ತಾ ಇದೆ ಮಾರ್ಕೆಟು. ಸುಧಾರಿಸ್ಕೋಬೇಕು. ಹಿಂಗೆ ಅಲ್ವಾ ಲೈಫ್ ನಡೆಯೋದು, ಹಾಗೆ ಇಲ್ಲೂ ಕೂಡ. ಸೊ ಸುಧಾರಿಸ್ಕೊಂಡ್ಮೇಲೆ ಮತ್ತೆ ಕೆಳಗಡೆ ಓಡೋಕ್ಕೆ ರೆಡಿ ಆಗುತ್ತೆ. ಈಗ ಒಂದು ವಾರ ಒಳ್ಳೆ ರೆಸ್ಟ್ ಮಾಡಿದೆ ಮಾರ್ಕೆಟು. ನೋಡೋಣ ಈ ವಾರ ರೆಡಿ ಆಗುತ್ತಾ ಓಡೋಕ್ಕೆ, ಅಥವಾ ಮುಂದಿನ ವಾರ ಓಡುತ್ತಾ ಅಂತ ನೋಡ್ತಾ ಹೋಗೋಣ. ಬಟ್ ನೋಡೋದಾದ್ರೆ 50,200 ಮೇಲ್ಗಡೆ ರೆಸಿಸ್ಟೆನ್ಸು, ಕೆಳಗಡೆ 49,600. ಇದನ್ನು ಬಿಟ್ಟು ಕೆಳಗಡೆ ಹೋಗೋ ತನಕ ಏನು ಆ್ಯಕ್ಷನ್ನ ತಗೊಳಕ್ಕೆ ಹೋಗ್ಬಿಡಿ. ಎಸ್ಪೆಷಲಿ ಆಪ್ಷನ್ ಬೈಯರ್ಸ್. ಆಪ್ಷನ್ ಬೈಯಿಂಗು ರಿಸ್ಟ್ರಿಕ್ಟೆಡ್ ಈ ಝೋನಲ್ಲಿ. ಈ ಝೋನ್ ಇದ್ದಾಗ ತುಂಬ ಹತ್ತಿರದಲ್ಲಿದೆ, ಸ್ಕ್ವೀಸ್ ಮಾಡ್ಸೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಆಪ್ಷನ್ ಸೆಲ್ಲರ್ಸ್ ಹುಷಾರಾಗಿರಿ. ನೆಕ್ಸ್ಟ್ ಎಕ್ಸ್ಪೈರಿ ಅಷ್ಟೊತ್ತಿಗೆ ಒಂದು ಮೂಮೆಂಟು ಮೇಲ್ಗಡೆ ಅಥವಾ ಕೆಳಗಡೆ ಬರುತ್ತೆ. ಬಟ್ ಈ ಎಕ್ಸ್ಪೈರಿನಲ್ಲಿ ನಿಫ್ಟಿನೂ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಆರಾಮಾಗಿ ಮುಗಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತಲ್ವಾ ನಾಳೆ. ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಆಲ್ಮೋಸ್ಟ್ ಹೈ ಪಾಯಿಂಟಲ್ಲಿದೆ. 12,000 ಆಲ್ ಟೈಮ್ ಹೈ ಝೋನು. ಸೆನ್ಸೆಕ್ಸ್ ಕೂಡ ಅದೇ ಥರ ಇದೆ. ಮಿಡ್ ಕ್ಯಾಪ್ ನಿಫ್ಟಿನೂ ಕೂಡ ಅದೇ ರೀತಿ ಇದೆ. ಬಟ್ ಸ್ವಲ್ಪ ನೋಡ್ತಾ ಬರೋದಾದ್ರೆ ಈ ವೀಕಲ್ಲಿ ಒಳ್ಳೆ ಮೂಮೆಂಟ್ ಆಗಿದೆ. ಅಂದರೆ ಎಕ್ಸ್ಪೈರಿಯಿಂದ ಆದಮೇಲೆ ನೋಡೋದಾದ್ರೆ 11,600 ಹತ್ತಿರ ಇದ್ದಿದ್ದು 12,000 ಅಂದರೆ ಒಂದು 300-400 ಪಾಯಿಂಟ್ಗಳ ಮೂಮೆಂಟ್ ಬಂದಿದೆ. ಬರಬಾರ್ದು ಅಂತಿಲ್ಲ ಮತ್ತೆ ಮೇಲ್ಗಡೆ ಮೂಮೆಂಟು. ಬಟ್ ಹಿಂದೆ ಇಷ್ಟು ದೊಡ್ಡದಾಗಿತ್ತು. ಮತ್ತು ಮಿಡ್ ಕ್ಯಾಪ್ ನಿಫ್ಟಿ ಅಷ್ಟೊಂದರಲ್ಲೇ ಕನ್ಸಲ್ಟೇಷನ್ ಅಂತ ಆಗಿಲ್ಲ. ಇಲ್ಲಿ ನೋಡೋದಾದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಆಲ್ ಟೈಮ್ ಹೈನ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಇವಾಗ. ಸೊ ನಾಳೆ ಒಂದು ಕನ್ಸಲ್ಟೇಷನ್ ಎಕ್ಸ್ಪೈರಿ ಆಗುತ್ತಾ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನನ್ನ ಆಪ್ಷನ್ ಚೇನ್ ನೋಡ್ಕೊಂಡು ಬರಬೇಕು. ನೋಡೋದಾದರೆ ಆಪ್ಷನ್ ಚೇನಲ್ಲಿ ಇವತ್ತು ನೋಡಿ ನಿಫ್ಟಿ ಒಂದು ಹೇಳೋದು ಬರ್ತದೆ. ಇವತ್ತು
ಹೇಗೆ ಗೊತ್ತಾಗುತ್ತೆ ಇದೇ ಝೋನಲ್ಲಿ ಅಂತಂದರೆ 23,400 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಅಂತೂ ಕೂತಿತ್ತು. ಬಟ್ ಹಂತವಾಗಿ ಬರ್ತಾ ಅದನ್ನ ಏನು ಮಾಡ್ತು ಕವರ್ ಮಾಡ್ಕೊತ ಬಂದರು. ಬಟ್ ಎಲ್ಲೂ ಕೂಡ ಸಪೋರ್ಟೇ ಈ ರೆಸಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಸಪೋರ್ಟ್ ಬಿಲ್ಡಪ್ ಆಗೋದು ಆ ರೀತಿ ಆಗಿಲ್ಲ. ಆ ಥರ ಆಗಿಲ್ಲ ಅಂತಂದರೆ ನೀವು ಕನ್ಸಾಲಿಡೇಷನ್ ಆಗುತ್ತೆ ಅಂತಲೇ ಅನ್ಕೋಬೇಕು. OI ಪ್ರೊಫೈಲ್ ಮೂಲಕ ನಮಗೆ ಸಿಗುವಂಥ ಡೇಟಾ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಲೆಟ್ಸೇ 23,300 ಮತ್ತು 23,400 ಫೈಟ್ ಇತ್ತು ಅನ್ಕೊಳ್ಳೋಣ. 23,400 ದೊಡ್ಡದಾಗಿ ಕಾಲ್ ರೇಟಿಂಗ್ ಆಗಿತ್ತು, 23,300 ದೊಡ್ಡದಾಗಿ ಪುಟ್ ರೇಟಿಂಗ್ ಆಗಿತ್ತು. ಈ ರೀತಿ ಸಿಚುವೇಶನ್ ಇದ್ದಾಗ ಇಲ್ಲಿ ಹತ್ತಿರ ಇದ್ದವರು ಒಂದು ಹತ್ರ ಬರ್ತಾ ಇದ್ದಾರೆ ಅಂದರೆ ಇಲ್ಲೂ ಆ್ಯಡ್ ಆಗ್ತಾ ಇರುತ್ತೆ, ಇಲ್ಲೂ ನೀವು ನೋಡ್ತಾ ಬರಬೇಕು, ಇಲ್ಲೂ ಆ್ಯಡ್ ಆಗ್ತಾ ಬರುತ್ತೆ. ಆವಾಗ ಏನು ಮಾಡ್ತಾ ಗೊತ್ತಾ, ಕ್ಲಿಯರ್ ಕಟ್ಟಾಗಿ ಒಂದು ಪುಷ್ ತರ್ತಾರೆ ಮೇಲ್ಗಡೆಗೆ. ಬಟ್ ಯಾವಾಗ ಕೆಳಗಡೆ ಅಂತ ದೊಡ್ಡ ಸಪೋರ್ಟ್ ಇಲ್ಲ, ಬಟ್ ಏನೊಂದು ಅಡ್ಡಮನಿ ನಡೀತಾ ಇದೆ ಅಲ್ಲಿ ಚೆನ್ನಾಗಿ ಬಿಲ್ಡಪ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಏನು ಮಾಡ್ತಾರೆ, ಅಲ್ಲೇ ಎಕ್ಸಿಟ್ ಮಾಡಕ್ಕೆ ನೋಡ್ತಾರೆ. ಯಾಕಂದರೆ ಮ್ಯಾಕ್ಸ್ ಪೈನ್ ಅಲ್ಲಾಗಿರುತ್ತೆ. ಆಪ್ಷನ್ ಸೆಲ್ಲರಿಗೆ ಮ್ಯಾಕ್ಸ್ ಗೇನ್ ಸಿಗುತ್ತೆ, ಆಪ್ಷನ್ ಬೈರಿಗೆ ಮ್ಯಾಕ್ಸ್ ಪೈನ್ ಅಲ್ಲಾಗಿರುತ್ತೆ. ಯಾಕಂದರೆ ಇಲ್ಲಿ ಮೇಲ್ಗಡೆ ಹೋಗೋಣ ಅಂತ ಒಂದಿಷ್ಟು ಜನ ಕೂತಿರ್ತಾರೆ, ಕೆಳಗಡೆ ಹೋಗೋಣ ಅಂತ ಒಂದಿಷ್ಟು ಇರ್ತಾನೆ. ಇಬ್ಬರದ್ದು ಲಾಭ ತಿನ್ನಬೇಕು ಅಂದರೆ ಅಲ್ಲೇ ಮುಗಿಸ್ಬೇಕು. ಸೊ ಅದನ್ನೇ ಮಾಡಿರೋಂಥದ್ದು ಮಾರ್ಕೆಟ್ ಇವತ್ತು 23,399 ನೋಡಿ ಅಲ್ಲಿ ಕ್ಲೋಸಿಂಗ್ನ ಮಾಡಿದ್ದಾರೆ. ಬಟ್ OI ಇಂದ ಅದು ಗೊತ್ತಾಗ್ತಾ ಹೋಗುತ್ತೆ. 1:2 ಇದ್ರೆ ಸೇಫು, ನೀವು ಆಪ್ಷನ್ ಬೈಂಗ್ ತೊಗೊಳೋದಾದ್ರೆ. ಇಲ್ಲ ಅಂತಂದರೆ ಇನ್ನು ಸ್ವಲ್ಪ ನೀವು ದಿನ ಟ್ರ್ಯಾಕ್ ಮಾಡ್ತಾ ಬಂದರೆ ನೋಡಿ OI ಪ್ರೊಫೈಲ್ ಅಂತ ಇಲ್ಲಿರುತ್ತೆ, ಆನ್ ಮಾಡಿಕೊಂಡ್ರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ನಮ್ಮ ಕೈ ಟ್ಯೂಟೋರಿಯಲ್ ಏನಿದೆ ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಪ್ಲೆಡ್ಜಿಂಗ್ ಬಗ್ಗೆನೂ ಕೇಳಿದ್ರೆ ಅದನ್ನ ನೆನ್ನೆ ಕೊಟ್ಟಿದ್ದೆ. ಸೊ ಸುಮಾರು ವೀಡಿಯೋಸು ಪ್ಲೇಲಿಸ್ಟ್ಗಳಿರುತ್ತೆ, ದಯವಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿ, ಒಂದ್ಸಲ ಸರ್ಚ್ ಮಾಡಿ. ನೀವೇನು ಟಾಪಿಕ್ ಬಗ್ಗೆ ಹುಡುಕು ನೋಡ್ತಿದ್ರು ಅದನ್ನ ಮಾರ್ಕೆಟ್ ಮಾತುಕತೆ, ಆ ಟಾಪಿಕ್ ಮುಂದೆ ಮಾರ್ಕೆಟ್ ಮಾತುಕತೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ವೀಡಿಯೋ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ನೀವು ಅವಾಗ ಯಾವ್ದಾದ್ರು ವೀಡಿಯೋಗೆ ಕಮೆಂಟ್ ಮಾಡಿದ್ರೆ ಸಾಧ್ಯವಾದರೆ ನನ್ನ ಕೈಲಿ ಅದ್ರ ಬಗ್ಗೆ ಆ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿನೂ ಅಲ್ವಾ ನಾಳೆ ನೋಡ್ಕೊಂಬರೋದಾದ್ರೆ, ಸೆನ್ಸೆಕ್ಸ್ ನೋಡಿ ಆಲ್ ಟೈಮ್ ಹೈಲಿದೆ, 77,000 ಟೆಸ್ಟ್ ಆಗಿ ಅಲ್ಲಿಂದ ಕೆಳಗಡೆ ಬಂದಂಗೆ ಕಾಣಿಸ್ತಾ ಇದೆ ಇವತ್ತು. ಬಟ್ ನೋಡಿ ಸೆನ್ಸೆಕ್ಸಲ್ಲಿ ಈ ವೀಕಲ್ಲಿ ಅಂಥ ದೊಡ್ಡ ಮೂಮೆಂಟ್ ಆಗಿಲ್ಲ. ಇದು 7 ಜೂನಿಂದು, ಅದಾದಮೇಲೆ ಅಂದರೆ ಲಾಸ್ಟ್ ಎಕ್ಸ್ಪೈರಿದು ಅಂತ ಕಾಣುತ್ತೆ. 7 ಜೂನ್ ಯಾವ್ದು ಬಂದಿತ್ತು ನೋಡ್ಕೊಂಡ್ಬಂದ್ಬೋಣ. 7 ಜೂನು ಯಾವ್ದು ಬಂದಿತ್ತು, 7 ಜೂನು ಶುಕ್ರವಾರ ಲಾಸ್ಟ್ ಎಕ್ಸ್ಪೈರಿ ದಿನ ಬಂದಂಥ ಮೂಮೆಂಟು. ಅದಾದ ಈ ಎಕ್ಸ್ಪೈರಿನಲ್ಲಿ ಮೂಮೆಂಟ್ ಆಗಿಲ್ಲ. ಸೊ ಸೆನ್ಸೆಕ್ಸಲ್ಲಿ ದೊಡ್ಡ ಮೂಮೆಂಟ್ ಬರ್ಬೋದಾ ಗೊತ್ತಿಲ್ಲ, ದೊಡ್ಡ ಮೂಮೆಂಟ್ ಬರೋಂಥ ಸಾಧ್ಯತೆ ಇರುತ್ತೆ. ಮೇಲ್ಗಡೆ ಅಥವಾ ಕೆಳಗಡೆ ನೋಡಿ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ, ಮೇಲ್ಗಡೆ ಓಪನ್ ಆಯಿತು ಏನಾರು ಆಯಿತು ಅಂತಂದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ಒಂದು ಬೈಯಿಂಗ್ ಟ್ರೆಂಡ್ ಅಟೆಂಡ್ ಮಾಡ್ಬೋದು. ಆಪ್ಷನ್ ಚೇನ ನೋಡ್ದಲ್ಲೇ ಹೇಳ್ತಾ ಇದ್ದೀನಿ, ಈಗೇನು ಆಲ್ ಟೈಮ್ ಹೈಲಿದೆ, ತುಂಬ ಅಗ್ರೆಸಿವ್ ಆಗಿ ಹೋಗೋಕ್ಕಾಗಲ್ಲ. ಬಟ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಈ ವಾರದಲ್ಲಿ ಮೂಮೆಂಟೇ ಆಗದಲ್ಲೇ ಇರೋದ್ರಿಂದ ನಾಳೆ ಒಂದು ಮೂಮೆಂಟ್ ಬಂದ್ರೂ ಆಶ್ಚರ್ಯ ಇಲ್ಲ. ಇಲ್ಲ ಅಂದರೆ 76,500 77,100 ಆಲ್ಮೋಸ್ಟ್ ಒಂದು 500 ಪಾಯಿಂಟ್ಸಲ್ಲೇ 4 ದಿನ ಕಳೆದಿದ್ದೀವಿ. ಸೊ ನಾಳೆ ಒಂದು ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತಾ, ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತಾ ನೋಡೋಣ. ನಿನ್ನೆ ಪೋವೆಲ್ ಅವರು ಸ್ಪೀಚಲ್ಲಿ ಏನು ಹೇಳಿದ್ದಾರೆ, ಅಫ್ಕೋರ್ಸ್ ಇನ್ಫ್ಲೇಷನ್ ಇವಾಗ 3.3% ಅದೆಷ್ಟೋ ಕಮ್ಮಿ ಆಗಿದೆ, ಒಂದು ಹತೋಟಿಗೆ ಬರ್ತೀರಿ ಅಂತ ಅನ್ಸಿದ್ರು ಕೂಡ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋಷ್ಟು ನಾವು ಕಾನ್ಫಿಡೆಂಟ್ ಆಗಿ ಇಲ್ಲ, ಹಾಗಾಗಿ ಇನ್ನೂ ಕಾದು ನೋಡುವ ತಂತ್ರವನ್ನೇ ಮಾಡ್ತೀವಿ ಅಂತ ಹೇಳಿದ್ದಾವೆ. ಸೊ 2 ಕ್ಯಾನ್ಸಲ್ ಆಯಿತು. ಡೇಟಾ ಪಾಸಿಟಿವ್ ಆಗಿದೆ, ಕಾಮೆಂಟ್ರಿ ಕಾಶಿಯಸ್ ಆಗಿದೆ. ಸೊ ಮಾರ್ಕೆಟು ಅಂತ ಏನು ರಿಯಾಕ್ಟ್ ಮಾಡ್ದಂಗೆ ಕಾಣಿಸಿಲ್ಲ US ಮಾರ್ಕೆಟಲ್ಲಿ. ಸೊ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಮೊದಲನೇದಾಗಿ ಶ್ರೀರಾಮ್ ಫೈನಾನ್ಸ್ ನೋಡಿ. ಶ್ರೀರಾಮ್ ಫೈನಾನ್ಸು 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ದಾಟಿದೆ. NBFCನಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಪ್ಲೇಯರ್ ಅಂತ ಇವಾಗ ಕರ್ಸ್ಕೊತಾ ಇದ್ದಾರೆ. ಯಾಕಂದರೆ ನಿಫ್ಟಿ 50 ಆ್ಯಡ್ ಆಗಿದ್ದಾರೆ. ಇದು ಬಿಟ್ಟರೆ ಬಜಾಜ್ ಫೈನಾನ್ಸ್ ಇದೆ. ಬಜಾಜ್ ಫೈನಾನ್ಸ್ ಬಿಡಿ ಇವ್ರಿಗಿಂತ 4 ಪಟ್ಟು ದೊಡ್ಡದು, 4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅದಕ್ಕೆ. ಬಟ್ ಶ್ರೀರಾಮ್ ಫೈನಾನ್ಸು ಇವಾಗ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸ್ನ ಫಸ್ಟ್ ಟೈಮ್ ದಾಟಿದೆ ಅಂತ ನ್ಯೂಸ್ ಬಂದಿದೆ. ನೋಡಿ, ಕೆಲವ್ರದ್ದು ಅದೃಷ್ಟ ಕುಲಾಯಿಸುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ನಿಫ್ಟಿಗೆ ಆ್ಯಡ್ ಆಗುತ್ತೆ ಅಂತ ಗೊತ್ತಾಗ್ದಿದ್ದಂಗೆ ಅವ್ರದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಇದು ಈ ಸ್ಟಾಕು ಉದಾಹರಣೆ ನೋಡಿ. ಈ ಟೈಮಲ್ಲಿ ಹೆವಿ ವಾಲ್ಯೂಮ್ ಆಗಿತ್ತು, 2020 ಆಗಿರುವಂಥ ವಾಲ್ಯೂಮು. ಬಟ್ ಇಲ್ಲೊಂದು ಒಳ್ಳೆ ಕನ್ಸಲ್ಟೇಷನ್ ಆಗಿತ್ತು. ಬಟ್ ಈ ಟೈಮಲ್ಲಿ ಎಲ್ಲೋ ಗೊತ್ತಾಗಿರುತ್ತೆ ಇದು ಮುಂಬರುವ ದಿನಗಳಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ. ಸೊ ಆ್ಯಡ್ ಆಗ್ತಾ ಹೋಯಿತು. ಸೊ ಇಲ್ಲಿಂದ ಒಳ್ಳೆ ಮೂಮೆಂಟ್ ಕೊಡ್ತು. UPLನ ಹೊರಗಡೆ ಹಾಕಿ ಬಂದಂಥ ಸ್ಟಾಕ್ ಆಗಿತ್ತು ಶ್ರೀರಾಮ್ ಫೈನಾನ್ಸ್. ಅಫ್ಕೋರ್ಸ್ ಆಲ್ ಟೈಮ್ ಹೈಲಿದೆ, ಈಗ ನಾಟ್ ರೆಕಮೆಂಡೆಡ್. ಕರೆಕ್ಷನ್ ಬಂತು ಅಂತಂದರೆ 1,800 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಂಡು ಯೋಚನೆ ಮಾಡ್ಬೋದು. 1,600 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಶ್ರೀರಾಮ್ ಫೈನಾನ್ಸಲ್ಲಿ. ಅದೇ ರೀತಿಯಾಗಿ ಐಎಕ್ಸ್ನ ಇತ್ತೀಚೆಗಷ್ಟೇ ನಮ್ಮ ಚಾನಲಲ್ಲಿ ಮಾತಾಡಿದ್ವಿ, ಅಕ್ಯುಮುಲೇಷನ್ ಮಾಡ್ಕೋಬೋದು ಅಂತ ಮಾತಾಡಿದ್ವಿ. ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. 200 ಸದ್ಯದಲ್ಲೇ ಸಿಗುತ್ತೆ ಅಂತ ಮಾತಾಡಿದ್ವಿ. ಅದೇ ರೀತಿ ಅನಿಸ್ತಾ ಇದೆ. ಸೊ ಲುಕಿಂಗ್ ಗುಡ್ ಆನ್ ಚಾರ್ಟ್ಸ್, ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇದೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಈಗಲೂ ಕೂಡ ನೀವು 160 ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಆ್ಯಡ್ ಮಾಡ್ತೀನಿ ಅಂದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಎಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಜೊತೆಗೆ ಐಎಕ್ಸಲ್ಲಿ ನಾನು ಕೂಡ ಒಂದು ಪೊಸಿಷನ್ನ ತೊಗೊಂಡಿದ್ದೀನಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ. ಅದೇ ರೀತಿಯಾಗಿ SBI ಲೈಫ್. ಸರ್ SBI ಲೈಫ್ ಬಗ್ಗೆ ಏನು ಫಂಡಮೆಂಟಲಿ ಕೇಳೋವಂಥ ವಿಚಾರನೇ ಇಲ್ಲ ಬಿಡಿ. SBI ಲೈಫ್ ಲೀಡಿಂಗ್ ಪ್ಲೇಯರ್ ಆಗ್ತಾರೆ. ಪ್ರೈವೇಟ್ ಸೆಕ್ಟರ್ ಅಂತ ಬರ್ತಾ ಹೋಯಿತು ಅಂದರೆ ಅಫ್ಕೋರ್ಸ್ LIC ಇದೆ. ಬಟ್ ಫಂಡಮೆಂಟಲಿ ನೋ ಇಶ್ಯೂಸ್ ಮಧು ಸರ್, ನೀವು ಕೇಳಿದ್ರಿ. ಬಟ್ 1,300 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಸ್ಟಾಕಿಗೆ. ಈಗ ಮೊನ್ನೆ ದಿನ 1,300 ಸಪೋರ್ಟ್ನ ಬಂದು ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಒಳ್ಳೆ ವಾಲ್ಯೂಮ್ ಅನ್ನೋದು ಬರ್ತಾ ಇಲ್ಲ ಸ್ಟಾಕಲ್ಲಿ. ಬಟ್ ಇನ್ಶೂರೆನ್ಸ್ ಸೆಕ್ಟರ್ ಖಂಡಿತ ಬುಲಿಶ್ ಸೆಕ್ಟರು. ಹೋಲ್ಡ್ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿರಿ. ಫ್ರೆಶ್ ಅಕ್ಯುಮುಲೇಷನ್ಗೆ 1,300 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸ್ಟಾಕು ಕನ್ಸಲ್ಟೇಷನ್ ಆಗ್ತಿದೆ, ಒಳ್ಳೆ ರ್ಯಾಲಿ ಆಗಿಲ್ಲ. ಆದರೆ ನೋಡಿ ಇಲ್ಲಿಂದ ಒಂದು ಒಳ್ಳೆ ಕನ್ಸಲ್ಟೇಷನ್ ಆಗಿತ್ತು. ಆ ಕನ್ಸಲ್ಟೇಷನ್ ಆಗಿ ಈಗ ಮೇಲ್ಗಡೆ ಹೋಗಿ ಅಟೆಂಪ್ಟ್ ಆಗಿದೆ ಆ ಝೋನ್ನ. ಸೊ ಇಲ್ಲಿಂದ ಏನಾದ್ರು ಈಗ ಬ್ರೇಕ್ಔಟ್ ಆಯಿತು ಅಂತಂದರೆ ಆಲ್ ಟೈಮ್ ಹೈಗೆ ಹೋಗೋಂಥ ಸಾಧ್ಯತೆ ಇರುತ್ತೆ. ಒಂದು ಒಳ್ಳೆ ಹ್ಯಾಮರ್ ಕೂಡ ಮಾಡಿದೆ. ಇಲ್ಲಿ ನೋಡಿ ಹ್ಯಾಮರ್ ಮಾಡಿದೆ, ಯಾವುದು ವೀಕ್ಲಿ ಕ್ಯಾಂಡಲ್ ಹ್ಯಾಮರ್ ಮಾಡಿದೆ. HDFC ಲೈಫಿಂದು ಅದೇ ರೀತಿ ಇವತ್ತು ಕೂಡ HDFC ಲೈಫ್ ಕೂಡ ಅಪ್ ಇತ್ತು. ಸೊ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಫಂಡಮೆಂಟಲಿ ಖಂಡಿತ ಒಳ್ಳೆ ಕಂಪನಿ. ಸೊ ಒಂದು ಒಳ್ಳೆ ವಾಲ್ಯೂಮಲ್ಲಿ ಏನಾದ್ರು ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ಇಲ್ಲಿ ಸೊ ಖಂಡಿತವಾಗ್ಲೂ ಮತ್ತೆ ಒಂದು ಆಲ್ ಟೈಮ್ ಹೈಗೆ ಹೋಗುತ್ತೆ. ಸೊ 1,300
ಮಂತ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್. ಆ ಲೆವೆಲಿಗೆ ಬಂದಾಗ ಅಥವಾ ಅದಕ್ಕೆ ಕೆಳಗಡೆ ಬಂದಾಗ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಖಂಡಿತ ಆ್ಯಡ್ ಮಾಡ್ಕೋಬೋದು SBI ಲೈಫಲ್ಲಿ. ಅದೇ ರೀತಿಯಾಗಿ HAL ನೋಡಿ, HAL ಸ್ಟಾಕು ಹೆಂಗೆ ಬಿದ್ದಿತ್ತು ಹಾಗೆ ವಾಪಸ್ ಬಂದಿದೆ. ಸೊ ಅವತ್ತು ರಿಸಲ್ಟ್ ಬಂದಿದ್ದಿನ ತುಂಬ ಜೋರಾಗಿ ಬಿದ್ದಿತ್ತು ಸ್ಟಾಕು. 5400 ಇದ್ದಿದ್ದು 4000ಕ್ಕೆ ಬಂದಿತ್ತು. ಆ 4000ದಲ್ಲಿ ಮತ್ತೆ ಈಗ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ನೋಡಿ. ಏನೇ ಬಿದ್ರೂ ಅಲ್ಲಿ ಏನೊಂದು ಬಸ್ ಸ್ಟ್ಯಾಂಡ್ ಇತ್ತು ಅದನ್ನ ಫಾಲೋ ಮಾಡ್ತಾನೆ ಇದೆ. ಬಟ್ ಈಗಲೂ ಕೂಡ ಅಫ್ಕೋರ್ಸ್ ಇನ್ಫ್ರಾಗೆ ಜೊತೆಗೆ ಡಿಫೆನ್ಸ್ಗೆ ಇದಕ್ಕೆಲ್ಲ ಏನೂ ತೊಂದರೆ ಆಗೋದಿಲ್ಲ. ಬಟ್ ಒಳ್ಳೆ ಮೂಮೆಂಟ್ ಆಗಿರೋದ್ರಿಂದ ಇಲ್ಲಿ ಒಂದು ನಿಂತ್ಕೋಬೇಕಾಗುತ್ತೆ. ವಾಪಸ್ ಏನಾದ್ರು ನಮಗೆ 4000ಕ್ಕಿಂತನೂ ಕಮ್ಮಿಗೆ ಏನಾದ್ರು ಈ ಸ್ಟಾಕ್ ಸಿಕ್ತು ಅಂತಂದರೆ ಆಗ ಎಷ್ಟು ಮಾಡ್ಬೋದು. ಅಪ್ಪಿತಪ್ಪಿ ಏನಾದ್ರು 3000 ಝೋನಿಗೆ ಈಗ ಬಂತು ಅಂತಂದರೆ ಖಂಡಿತವಾಗ್ಲೂ ನೀವು HALನಲ್ಲಿ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಡಿಫೆನ್ಸಿಗೆ ಒತ್ತು ಜಾಸ್ತಿ ಆಗ್ತಾನೆ ಇರುತ್ತೆ. ಬಜೆಟ್ ಹತ್ರ ಬರ್ತಾ ಇದೆ, ನೋಡೋಣ ಬಜೆಟ್ ಹತ್ರ ಬರೋಷ್ಟೊತ್ತಿಗೆ ಮತ್ತೆ ಒಂದು ರ್ಯಾಲಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಅಲೋಕೇಶನ್ನು ಹೈಯೆಸ್ಟು ಲಾಸ್ಟ್ ಟೈಮ್ ಇಂಟರ್ಮ್ ಬಜೆಟ್ ಏನು ಅನೌನ್ಸ್ ಮಾಡಿದ್ರು ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಡಿಫೆನ್ಸಿಗೆ ಕೊಟ್ಟಿದ್ರಲ್ವಾ. ಡಿಫೆನ್ಸ್ ಬಿಟ್ಟರೆ ಇನ್ಫ್ರಾ ಇವೆರಡಕ್ಕೆ ಹೈಯೆಸ್ಟ್ ಬಜೆಟ್ನ ಅಲೋಕೇಟ್ ಮಾಡಿರೋದು. ಸೊ ಅವೆರಡು ಸೆಕ್ಟರು ತುಂಬ ನಾವು ಫೋಕಸ್ ಮಾಡಲೇಬೇಕು. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರು ಲಾಸ್ಟ್ ವೀಕಲ್ಲಿ ಒಳ್ಳೆ ಮೂಮೆಂಟ್ ಆಗಿತ್ತು. ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಮಾಡ್ಕೊಂಡು ಹೋಗ್ತೀನಿ ಏನು ಲಾಂಗ್ 2022ರಿಂದ ಆಗಿತ್ತಲ್ಲ 2 ವರ್ಷದ್ದು ಬಸ್ ಸ್ಟ್ಯಾಂಡು, ಅದನ್ನ ಅಟೆಂಡ್ ಮಾಡಕ್ಕೆ ಬಂದಿತ್ತು. ಅಟೆಂಡ್ ಮಾಡಿ ವಾಪಸ್ ಏನು ಮಾಡ್ತಾ ಇದೆ ನೋಡಿ, ಇವಾಗ ಇಂಪಾರ್ಟೆಂಟ್ಲಿ 2450ಕ್ಕೆ ಬಂದು ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಈಗಲೂ ಕೂಡ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಂಡೆ. ಇವತ್ತು ಓಪನಿಂಗಲ್ಲಿ ಒಳ್ಳೆ ಲೆವೆಲ್ಗೆ ಸಿಗ್ತಿತ್ತು 2450 ಲೆವೆಲಲ್ಲಿ. ಸ್ವಲ್ಪ ಟ್ರ್ಯಾಕ್ ಮಾಡೋದು ಲೇಟ್ ಆಯಿತು, ಬಟ್ ನಿಧಾನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಪೋರ್ಟ್ಫೋಲಿಯೋಗೆ. ಇವತ್ತು ಮತ್ತೆ ಆ್ಯಡ್ ಆಗಿದೆ HAL. ಸೊ ಖಂಡಿತವಾಗ್ಲೂ ಲಾಂಗ್ ರನ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಬೇಕು. ನಿಮ್ಮ ಪೋರ್ಟ್ಫೋಲಿಯೋಗೆ ಡಿಫೆನ್ಸ್ ಸಿಗಬೇಕು ಅಂದರೆ, ಪೋರ್ಟ್ಫೋಲಿಯೋಗೆ ಡಿಫೆನ್ಸ್ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಸಂಕಷ್ಟ ಕಾಲದಲ್ಲಿ ಕಮ್ಮಿ ಆದರೂ ಇನ್ನೊಂದು ಯಾವ್ದಾದ್ರು ಬ್ಯಾಲೆನ್ಸ್ ಔಟ್ ಆಗಬೇಕು ಅಂದರೆ ರೀಸೆಂಟ್ ಇವೆಂಟ್ ನಿಮ್ಮ ಕಣ್ಣು ಮುಂದೆ ಇದೆ. ಈ ರೀತಿ ಯಾವಾಗಲೂ ಆಗುತ್ತೆ. ವಾರ್ ಟೈಮಲ್ಲಿ ನೋಡಿ, ಯಾವ ಟೈಮಲ್ಲಾರು ನೋಡಿ FMCG ಸ್ಟಾಕ್ಗಳು ನಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಔಟ್ ಮಾಡುತ್ತೆ. ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ರೆ ಸ್ಟಿಲ್ ಗುಡ್ ಲೆವೆಲ್. 2700 ಯಾವತ್ತಾದರೂ ಇದು ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆಯಿತು ಅಂತಂದರೆ ಖಂಡಿತ ಸ್ಟಾಕಲ್ಲಿ ಒಂದು ಒಳ್ಳೆ ಮೂಮೆಂಟ್ ಬರಲಿಕ್ಕೆ ಸಾಧ್ಯತೆ ಇದೆ. ನೋಡ್ತೋಗೋಣ ಆ ರೀತಿ ಯಾವ ರೀತಿ ಆಗುತ್ತೆ ಅಂತ. ಬಟ್ ಆ್ಯಡ್ ಮಾಡ್ಕೊಳ್ಳೋದಾದರೆ ಇವೆಲ್ಲ 2450 ಅದಕ್ಕೆ ಕೆಳಗಡೆ ಲೆವೆಲು ಖಂಡಿತವಾಗ್ಲೂ ಗೋಲ್ಡನ್ ಲೆವೆಲ್ಸ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡೋಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ HALಲ್ಲಿ. ಅದೇ ರೀತಿಯಾಗಿ GTL ಇನ್ಫ್ರಾ ಬಗ್ಗೆ ಹೇಳಿ ಅಂತ ನೆನ್ನೆ ಅವರು ಕಮೆಂಟ್ ಮಾಡಿದ್ರು. ಸರ್ ಇಂಥ ಸ್ಟಾಕಿಂದ ನಾನು ಸ್ವಲ್ಪ ದೂರ ಯಾಕೆ ಅಂತ ಹೇಳ್ತೀನಿ ಅಂದರೆ ಚುಕ್ಕಿ ಆಟ ಇಡುತ್ತೆ ನೋಡಿ. ಚುಕ್ಕಿ ಆಟ ಇಡೋ ಸ್ಟಾಕ್ಗಳಿಂದ ನಾವು ದೂರ ಇರಬೇಕು ಅಂತ ಹೇಳ್ತಾನೆ ಬಂದಿದೆ ನಿಮಗೆ. ಯಾಕೆಂದರೆ ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ ಅಂತ ನೀವು ಎಲ್ಲ ತೊಗೊಂಡ್ಬಿಟ್ಟು ಕೂತಿರ್ತೀರ. ಮಾರಬೇಕು ಅಂತ ಬಂದರೆ ಇಲ್ಲಿ ಆಫ್ಕೋರ್ಸ್ ಇದೇ ಥರ ಬಿದ್ದಿದೆ. ಬಟ್ ಯಾವ ರೀತಿ ಹೋಗಿರುತ್ತೋ ಹಂಗೆ ಬೀಳುತ್ತೆ. ನಿಮಗೆ ಮಾರಬೇಕಾದ್ರೆ ಬಯರ್ಸ್ ಇರಲ್ಲ, ತೊಗೋಬೇಕಾದ್ರೆ ಸೆಲ್ಲರ್ಸ್ ಇರೋದಿಲ್ಲ. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಹಾಗಾಗಿ ದೊಡ್ಡ ವಾಲ್ಯೂಮಲ್ಲಿ ಕೂಡ ಆಗಿದೆ. ಇದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಕಂಪ್ನಿನಲ್ಲಿ ತುಂಬ ರೆಡ್ ಫ್ಲಾಗ್ಗಳಿದೆ. ಯಾಕೆ ಅಂದರೆ ನೋಡಿ, 100-120 ರೂಪಾಯಿ ಇದ್ದಿದ್ದು ಕಂಪ್ನಿ 2 ರೂಪಾಯಿಗೆ ಬಂದಿದೆ ಅಂದ್ರೆ ನಾವು ಯೋಚನೆ ಮಾಡಬೇಕು, ಪ್ರಾಫಿಟ್ ಮಾಡ್ತಾ ಇಲ್ಲ ಈ ಕಂಪನಿ. ಸೊ 2013ರಿಂದ ಈಗಿದೆ. ನಿಮ್ಮ ಲೆಕ್ಕಾಚಾರ ನನಗೆ ಅರ್ಥ ಆಗ್ತಾ ಇದೆ. ಇವಾಗ ಇನ್ಫ್ರಾಸ್ಟ್ರಕ್ಚರ್ಲು ಪುಷ್ ಬರ್ತಾ ಇದೆಯಲ್ಲ, ಏನಾದರೂ ಈ ಕಂಪ್ನಿಗೆ ಚೇಂಜ್ ಆಗ್ಬೋದಾ ಏನು ಕತೆ ಅಂತ. 4 ರೂಪಾಯಿನ ಎಲ್ಲಿ ತನಕ ಈ ಸ್ಟಾಕು ಮೇಲ್ಗಡೆ ದಾಟ್ ಹೋಗಲ್ಲ ಅಲ್ಲಿ ತನಕ ದಯವಿಟ್ಟು ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ. 4 ರೂಪಾಯಿ ಮೇಲ್ಗಡೆ ಏನಾದ್ರು ಹೋಗ್ತಿದೆ ಅಂತಂದರೆ ಆಗ ನೀವು ಸಣ್ಣ ಪ್ರಮಾಣದಲ್ಲಿ, ಮತ್ತೆ ಹೇಳ್ತಾ ಇದ್ದೀನಿ, 4 ರೂಪಾಯಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು 1000 ಲಾಟ್ಗಳನ್ನು ತಗೊಂಡು ಕೂತ್ಕೊಂಡ್ರೆ ದೊಡ್ಡ ಲಾಸೇ ಆಗುತ್ತೆ. ಸಣ್ಣ ಸ್ಟಾಕೇ ಆಗಿರ್ಬೋದು ಅಂದರೆ ಬೆಲೆ ಆಧಾರದಲ್ಲಿ, ಬಟ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಲಾಸೇನೆ. ಹಾಗಾಗಿ 4 ರೂಪಾಯಿ ಅಂತಂದರೆ ಅಷ್ಟು ಬಂದರೆ ಏನಾಗ್ಬೋದು, 0 ಆಗ್ಬೋದು ಅಂತ ಇರ್ಬೋದು. ಸೊ ಆ ರಿಸ್ಟ್ ರಿವಾರ್ಡಲ್ಲಿ ನೀವು ತೊಗೊಂಡಿದ್ದಾರೆ ಯಾವತ್ತು 4 ರೂಪಾಯಿನ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅವತ್ತು ಆ್ಯಡ್ ಮಾಡ್ಬೋದು. ಒಳ್ಳೆ ವಾಲ್ಯೂಮ್ ಆಗ್ತಾಯಿದೆ. ಹೇಗೆ ನಾನು ಹೇಳ್ದಂಗೆ ಇದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ನೋಡಿ ಇಲ್ಲಿ ದೊಡ್ಡದಾಗಿ ಒಂದು ವಾಲ್ಯೂಮ್ ಬಂದಿದೆ. ಅವತ್ತು ಬೈಯಿಂಗ್ ಮಾಡಿದಾರಾ, ವಾಪಸ್ ಇನ್ನೂ ಬೈಯಿಂಗ್ ಆಗ್ತಾ ಇದೆಯಾ, ಇಲ್ಲೇನು ಆ್ಯಕ್ಟಿವಿಟಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲದಿದ್ದಾಗ ಸುಮ್ಮನೆ ಇರೋಣ. 4 ರೂಪಾಯಿನ ದಾಟು ಮೇಲ್ಗಡೆ ಹೋಯಿತು ಅಂತಂದರೆ ನೀವು ಬೇಕಾದರೆ ಒಂದು ಅಟೆಂಡ್ ಮಾಡ್ಬೋದು. 8 ರೂಪಾಯಿ ಮಾಡ್ಕೊಳಕ್ಕೋ ಏನಕ್ಕೆ ಬೇಕಾದರೂ. ಬಟ್ ನೋಡ್ತಾ ಬನ್ನಿ, ಸ್ವಲ್ಪ 100-110 ರೂಪಾಯಿ ಇದ್ದಿದ್ದಂಥ ಕಂಪನಿ 2013ರಲ್ಲಿ ಆಗಿದ್ದಂಥ ಕ್ರ್ಯಾಶ್ನ ಈಗಲೂ ಕೂಡ ರಿಕವರ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನಾವು ಕ್ಯಾಪಿಟಲ್ನ ಅಲೋಕೇಟ್ ಮಾಡಿ ಕೂತ್ಕೊಂಡ್ವಿ ಅಂತಂದರೆ ಬೇರೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ನು ನಮಗೆ ಸಿಗಲ್ಲ. ಆಯಿತು, ಇಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹಾಕ್ತೀವಿ ಅಂತಂದರೆ ನಿಮಗೇನೋ ಅದರಿಂದ ಬೆನಿಫಿಟೇ ಆಗಲ್ಲ. ಏನೋ ಒಂದು 100 ಕ್ವಾಂಟಿಟಿ ತೊಗೊಂಡ್ವಿ ಅಂತಂದ್ರೂ ಎಲ್ಲಿ ಒಂದು ಡಬಲ್ ಆಯಿತು ಅಂತಂದರೆ ನಮಗೆ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಹಾಗಾಗಿ ಕ್ವಾಂಟಿಟಿ ಕೂಡ ಇಂಪಾರ್ಟೆಂಟ್ ಆಗ್ತಾಗುತ್ತೆ. ಕ್ವಾಂಟಿಟಿನ ಕ್ವಾಲಿಟಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಜಾಣತನ ಆಗುತ್ತೆ. ಸೊ ಇಂಥ ಕಂಪ್ನಿಗಳಲ್ಲಿ ದೊಡ್ಡ ಕ್ವಾಂಟಿಟಿ ಲಾಭ ಮಾಡಬೇಕು ಅಂತ ಏನು ಮಾಡ್ಕೋಬೇಕು, ಜಾಸ್ತಿ ರಿಸ್ಟ್ ರಿವಾರ್ಡ್ ಅಂದರೆ ಹೈಯೆಸ್ಟ್ ಕ್ವಾಂಟಿಟಿ 1000 ಕ್ವಾಂಟಿಟಿಗಳಲ್ಲಿ ತೊಗೋಬೇಕು. 1000 ಕ್ವಾಂಟಿಟಿಗಳಲ್ಲಿ ತೊಗೊಂಡು ಒಂದೇ ಜಾಗದಲ್ಲಿ ಇದು ಟ್ರ್ಯಾಪ್ ಆಗೋಯ್ತು ಅಂತಂದರೆ ಆ ದುಡ್ಡು ಬ್ಲಾಕ್ ಆಗ್ತಾ ಹೋಗುತ್ತೆ, ಬೇರೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ಯಾಟಲೈಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಅಂದರೆ ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಏನಿರುತ್ತೆ ಅದು ಖಂಡಿತ ಬ್ಲೂ ಚಿಪ್ ಸ್ಟಾಕ್ಸಲ್ಲಿ ನಿಫ್ಟಿ 50 ಭಾಗವಾಗಿರುವಂಥ ಕಂಪ್ನಿಗಳಲ್ಲೇ ಇರಬೇಕು. ಅದು ಯಾವತ್ತೋ ಇವತ್ತು ಹಾಕೋದು ಇವತ್ತು ತೆಗೆಯೋದು ಆ ರೀತಿ ಮಾಡಬಾರ್ದು. ಅದು ಲಾಂಗ್ ಟರ್ಮಿಗೆ ಆಗಿರಬೇಕು. ಇನ್ನು ಮಿಕ್ಕಿದ್ದು ಅದು 80% ಆಫ್ ನಿಮ್ಮ ಪೋರ್ಟ್ಫೋಲಿಯೋ ಇರಬೇಕು. ಯಾರಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ ಅಂದರೆ 80,000 ರೂಪಾಯಿಗಳು ನಿಮ್ಮದು ನಿಫ್ಟಿ 50ನಲ್ಲೇ ಇರಬೇಕು. ಮಿಡ್ ಕ್ಯಾಪ್ ರ್ಯಾಲಿ, ಸ್ಮಾಲ್ ಕ್ಯಾಪ್ ರ್ಯಾಲಿ ಅದೆಲ್ಲ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಸೈಕಲ್ಗಳು ಅದೇ ರೀತಿ ಇರೋದಿಲ್ಲ. ಸುಮಾರು ವರ್ಷಗಳ ಕಾಲ ಒಂದೇ ಕಡೆ ನಿಂತಿರುವಂಥ ಉದಾಹರಣೆ ಇದೆ. ಸೊ ಗ್ಯಾರಂಟಿಡ್ ಆಗಿ ನಿಮಗೆ ಏನು ಈಗ ಇನ್ವೆಸ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಎಲ್ಲ ಗ್ಯಾರಂಟಿಡ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಇದ್ದಿದ್ದಲ್ವಾ. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ರೆಕರಿಂಗ್ ಡೆಪಾಸಿಟ್ RD ಆಗಿರ್ಬೋದು, ಇದರಲ್ಲೆಲ್ಲ ನಿಮ್ಗೆ ಮುಂಚೆನೇ ಹೇಳ್ಬಿಡ್ತಾರೆ ಇಷ್ಟು ಪರ್ಸೆಂಟೇಜ್ ನಿಮ್ಗೆ ರಿಟರ್ನ್ ಕೊಡುತ್ತೆ ಅಂತ. ಅದರಿಂದ ನಾವು ಈಕ್ವಿಟಿ ಮಾರ್ಕೆಟಿಗೆ ಬಂದಾಗ ಅಫ್ಕೋರ್ಸ್
ನಮಗೆ ಫಸ್ಟ್ ಏನಿರುತ್ತೆ ಸ್ಟೆಬಿಲಿಟಿನೇ ನಮ್ಮ ಉದ್ದೇಶ ಆಗಿರುತ್ತೆ. ಆ ಸ್ಟೆಬಿಲಿಟಿ ಸಿಗಬೇಕು ಅಂತಂದರೆ ನೀವು ತುಂಬ ಓವರ್ ರ್ಯಾಲಿ ಅಂತನೂ ಅಲ್ಲ, ಅಥವಾ ಬಿದ್ದರೆ ತುಂಬ ಜೋರಾಗಿ ಬೀಳುತ್ತೆ ಅಂತನೂ ಅಲ್ಲ. ಸೊ ಏನಾದರೂ ಈ ಕಂಪ್ನಿಗಳು ಉಳಿತವೆ ಅನ್ನೋ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಧೈರ್ಯನೂ ಬಂದಿರುತ್ತೆ. ಆ ಒಂದು ಕೋರ್ ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡ್ಕೊಂಡ್ಮೇಲೆ ನೀವು ಮಿಕ್ಕಿದ್ದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ನಿಮ್ಮ 20% ಇನ್ನೇನು ಕ್ಯಾಪಿಟಲ್ ಮಿಕ್ಕಿರುತ್ತೋ ಅದರಲ್ಲಿ. ಸೊ ಆ 20% ಕ್ಯಾಪಿಟಲ್ನ ತೆಗೆಯೋದು ಹಾಕೋದು, ಅಥವಾ ಬೇರೆ ಒಂದು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಂತ ಏನು ಕರಿತೀವಿ, ಮಿಡ್ ಕ್ಯಾಪ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಈ ರೀತಿ ಟೆಕ್ನಿಕಲ್ ಬೆಟ್ಸ್ ಆಗಿರ್ಬೋದು, ಅಥವಾ ಏನೋ ಸೆಕ್ಟರಿಗೆ ಮೂವ್ ಬರ್ತಾ ಇದೆ ಅನ್ನೋದಾಗಿರ್ಬೋದು, ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಉಳಿಸ್ಕೋಬೋದು. ಆದರೆ 80% ನಿಮ್ಮದು ಕೋರ್ ಪೋರ್ಟ್ಫೋಲಿಯೋನಲ್ಲೇ ಇರಬೇಕು. ಸೊ ನಾನು 1 ಲಕ್ಷ ಹಾಕೊಂಡು ಬಂದಿದ್ದೀನಿ, ಇವಾಗ ಮಾಡಿದ್ದೀನಿ ಅಂತಂದರೆ ಇಲ್ಲ, ನಿಮ್ಮದೊಂದು ಗೋಲ್ ಇರಬೇಕು. ಯಾವತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಗೋಲ್ ಬೇಸ್ಡ್ ಆಗಿರಬೇಕು. ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವ ಪರ್ಪಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಲೆಟ್ಸ್ ಸೇ ನಿಮ್ಮ ಗೋಲ್ ಒಂದು 10 ಲಕ್ಷನ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಿದೆ ಅಂತಂದರೆ ನಿಮ್ಮ ಕೋರ್ ಪೋರ್ಟ್ಫೋಲಿಯೋನೇ 10 ಲಕ್ಷ ಆಗಬೇಕು ಅಂತ ಆಗುತ್ತೆ. ಅಲ್ಲಿ ತನಕ ನೀವೇನು ಮಾಡಬೇಕು, ಕ್ವಾಲಿಟಿ ಸ್ಟಾಕ್ಸ್ಗಳಲ್ಲೇ ಫೋಕಸ್ ಮಾಡಿಕೊಂಡು ನಿಮ್ಮ ಕ್ಯಾಪಿಟಲ್ನ ಕಂಪ್ಲೀಟಾಗಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗಬೇಕು. ಯಾವ್ಯಾವಾಗ ಒಳ್ಳೆ ಕಂಪ್ನಿಗಳು ವ್ಯಾಲ್ಯೂಯೇಷನ್ಗಳಲ್ಲಿ ಸಿಗ್ತಾ ಹೋಗುತ್ತೋ ಅಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ಮಾಡ್ತಾ ಹೋಗಿ. ಒಂದ್ಸಲ ನಿಮ್ಮ ಆ ಟಾರ್ಗೆಟ್ನ ರೀಚ್ ಆದಮೇಲೆ ಆ ನಂತರ ನೀವು ಬೇರೆದನ್ನ ತಗೊಂಡು ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರೋರೆಲ್ಲ ತುಂಬ ದೊಡ್ಡ ಏನು ಸಾಹುಕಾರ ಆಗಿರೋದಿಲ್ಲ. ಏನೋ ಒಂದು ವೆಲ್ತ್ ಕ್ರಿಯೇಟ್ ಆಗ್ಬೋದು, ಒಂದು ಒಳ್ಳೆ ರೀತಿಯಾದ ಪ್ರಾಫಿಟ್ ಸಿಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಬರೋರೇ ಜಾಸ್ತಿ. ಇಲ್ಲ ಅಂತ ಹೇಳಲ್ಲ, ದೊಡ್ಡ ವೆಲ್ತ್ ಇರೋರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇನಿಷಿಯಲಿ ಬಂದಾಗ ಯಾರ ಹತ್ರನೂ ಅಂತ ಒಂದು ದೊಡ್ಡ ಕ್ಯಾಪಿಟಲ್ ಇರೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ಬಂದಾಗ ನೀವು ತುಂಬ ದೊಡ್ಡ ರಿಸ್ಕ್ನ ತೊಗೊಂಡು ನಿಮ್ಮ ಕ್ಯಾಲ್ಕುಲೇಷನ್ ತಪ್ಪಾಯಿತು ಅಂತಂದರೆ ಮತ್ತೊಂದು ಸಲ ಸ್ಟಾಕ್ ಮಾರ್ಕೆಟಿಗೆ ಬರದಲ್ಲೇ ಇರೋ ಥರ ಆಗಬಾರ್ದು. ಯಾಕೆಂದರೆ ಈಕ್ವಿಟಿ ಅನ್ನೋದು ಎಲ್ಲರಿಗೂ ಒಳ್ಳೆ ರಿಟರ್ನ್ನ ಕೊಡುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಅಂತ ಏನಾದರೂ ಇದೆ ಅಂತಂದರೆ ಜಗತ್ತಲ್ಲಿ ಅದು ಈಕ್ವಿಟಿ ಅಲ್ವಾ. ಅಂದರೆ ವಿತ್ ಸರ್ಟನಿಟಿ, ವಿತ್ ಅಂಡರ್ಲೈನ್ ಹೇಳ್ತಾ ಇದ್ದೀನಿ, ಕ್ರಿಪ್ಟೋ ಅದೆಲ್ಲ ಬಿಟ್ಟಾಕಿ. ಸೊ ಹಾಗಿದ್ದಾಗ ಅದರ ಬೆಸ್ಟ್ ಯೂಸ್ ಮಾಡಬೇಕು ಅಂದರೆ ನಮಗೆ ಮೊದಲು ಅದು ಒಳ್ಳೆಯದು ಅಂತ ಅನಿಸ್ಬೇಕು. ಈಗ ಯಾವುದೋ ಒಂದು ಹೊಸ ತಿನಿಸನ್ನು ತಿನ್ನೋಕೆ ಹೋಗ್ತಾ ಇದೀವಿ ಅಂತಂದ್ರೂ ಅದು ಫಸ್ಟ್ ನಮ್ಗೆ ಇಷ್ಟ ಆದರೆ ನಾವು ಮತ್ತೆ ಅದನ್ನ ಟ್ರೈ ಮಾಡ್ತೀವಿ. ಫಸ್ಟ್ ಅಟೆಂಪ್ಟಲ್ಲೇ ನಮಗೆ ಅದು ಚೆನ್ನಾಗಿಲ್ಲ ಅಂತ ಅನಿಸ್ಬಿಡ್ತು ಅಂತಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ತಿರೋ ಸಾಧ್ಯತೆನೇ ಜಾಸ್ತಿ, ಹೆಚ್ಚಿನವರು. ಹಾಗಿದ್ದಾಗ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಆಗಬೇಕು ಅಂತಂದರೆ ನೀವು ಕ್ವಾಲಿಟಿ ನೇಮ್ಸಲ್ಲಿ ಹೂಡಿಕೆ ಮಾಡಿ ಅದರಿಂದ ಒಂದಿಷ್ಟು ರಿಟರ್ನ್ ಅನ್ನೋದು ಜನರೇಟ್ ಆಗೋದನ್ನು ನೋಡಿದ್ರೆ ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಗ ಹೆಚ್ಚು ಫೋಕಸ್ಡ್ ಆಗಿ ಇನ್ವೆಸ್ಟ್ಮೆಂಟ್ನ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಹೋಗ್ಬೋದು ಅನ್ನೋದು ನನ್ನ ಉದ್ದೇಶ. ಸೊ ಚಾನಲಲ್ಲಿ ಸುಮಾರು ಪ್ಲೇಲಿಸ್ಟ್ಗಳಿದೆ, ನೀವು ಚೆಕ್ಔಟ್ ಮಾಡಿ, ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಗೊತ್ತಿದ್ದರೆ ಆ ಮಾಹಿತಿ ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.